ಸಿಟಿ ರವಿ ವಿರುದ್ಧ ಸವಿತಾ ಸಮಾಜದ ಬೃಹತ್ ಪ್ರತಿಭಟನೆ. ಅವಹೇಳನಕಾರಿ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ಸಹ ಸಾಥ್. ಮಾಜಿ ಸಚಿವ ಸಿಟಿ ರವಿ ವಿರುದ್ಧ ಸವಿತಾ ಸಮಾಜದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ವಿವಾದಾತ್ಮಕ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಆಕ್ರೋಶದ ಕೂಗು ಮೊಳಗಿತು. ಸಿಟಿ ರವಿ ಅವರು ಸವಿತಾ ಸಮಾಜದ ವಿರುದ್ಧ ಅವಹೇಳನಕಾರಿ ಪದ ಬಳಸಿ ಮಾತನಾಡಿದ ಹಿನ್ನೆಲೆಯಲ್ಲಿ ಸಮಾಜದ ಸದಸ್ಯರು ಭಾರೀ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ಸಹ ಸಾಥ್ ನೀಡಿ ಸಿಟಿ ರವಿ ವಿರುದ್ಧ ಹರಿಹಾಯ್ದರು. ಹಿಂದೆಯೂ ಮಹಿಳೆಯರ ವಿರುದ್ಧ ಅಶ್ಲೀಲ ಪದಗಳನ್ನು ಬಳಸಿದ್ದ ಸಿಟಿ ರವಿ ಈಗ ಸವಿತಾ ಸಮಾಜದ ಗೌರವಕ್ಕೂ ಧಕ್ಕೆ ತರುವಂತಹ ಮಾತುಗಳನ್ನಾಡಿದ್ದಾರೆಂದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು. ಮಾತಾಡುವಂತ ಒಂದು ಅವಹೇಳನ ಕಾರಣ ಯಾವ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಒಂದು ಸಮಾಜವನ್ನು ಕೀಳುಮಟ್ಟವಾಗಿ ನೋಡುವಂತ ಒಂದು ಅವರ ಮನೋಭಾವನೆ ಎಷ್ಟೈತಿ ಅದರೊಳಗೆ ಅಂತೇಳಿ ಜನರಿಗೆ ಗೊತ್ತಾಗಬೇಕಂತೇಳಿ ತಿಳ್ಕೋಬೇಕು. ಜನ ಒಂದು MLA ಆಗಿ ಸದಸ್ಯರಾಗಿ ವಿಧಾನ ಪರಿಷದ ಅಧ್ಯಕ್ಷರಾಗಿಯೂ ಈ ರೀತಿ ಮಾತಾಡ್ತಾರಂದ್ರೆ ಜನಸಾಮಾನ್ಯರು ಯಾವ ರೀತಿ ಮಾತಾಡಬೇಕು ಅವ್ರು ನೋಡಿ ಅಂತೇಳಿ ಒಂದು ಸಮಾಜದ ಬಗ್ಗೆ ಆ ರೀತಿ ಮಾತಾಡಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಜಿ ಸಚಿವರು ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಏನು ಆ ಆರತಿಗೆ ಮೊದಲು ಅವರು ಲಾಯಕ್ಕಿಲ್ಲ, ನಾಲಾಯಕ ಅಂತ ಹೇಳ್ತೀವಿ. ಯಾಕಂದ್ರೆ ಅದು ಒಂದು ವಿಧಾನ ಪರಿಷತ್ ಅಂದ್ರೆ ಒಂದು ಬುದ್ಧಿವಂತರ ಚಾವಣಿ ಅಂತಾರೆ. ಬುದ್ಧಿವಂತರ ಚಾವಣಿದಾಗ ಪ್ರಬುದ್ಧತೆಯಿಂದ ನಡ್ಕೋಬೇಕಾ, ಅಪ್ರಬುದ್ಧತೆಯಿಂದ ನಡ್ಕೊಂಡ್ರೆ ಅದು ಒಂದು ಜಗನ ಮಲಿನ ಮಾಡ್ದಂಗೆ ಆಗ್ತದೆ. ಹಾಗಾಗಿ ಅವರು ಮೊದಲು ಮಾಡಿದ ತಪ್ಪು BJP ಪಕ್ಷ ಆದ. ಸೆಕೆಂಡ್ ಏನಿದು ಮಹಿಳೆಯರ ಮ್ಯಾಗ ಇಂದು ನಮ್ದು ಸುವರ್ಣಸೌಧದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರದಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಮ್ಯಾಗ ಒಂದು ವಾಚ್ಯವಾಗಿ ಅವಹೇಳನವಾಗಿ ಮಾತಾಡಿದ್ದಾರೆ. ಇದು ಮಹಿಳೆಯರಿಗೂ ಮರ್ಯಾದೆ ಕೊಡ್ತಿಲ್ಲ. ಅನೇಕ ಹೊತ್ತಿಗೆ ಜಾತಿ ನಿಂದನೆ ಒಂದು ಮಾಡಿದ್ದಾರೆ. ಯಾವುದ್ರ ಮೇಲೆ? ಸವಿತಾ ಸಮಾಜದ ಮೇಲೆ. ಸವಿತಾ ಸಮಾಜ ಅಂದರೆ ಅವ್ರಿಗೂ ಒಂದು ಸಾಮಾಜಿಕವಾಗಿ ಒಂದು ಹಕ್ಕು ಐತಿ, ಒಂದು ಮರ್ಯಾದೆ ಐತಿ ಸಮಾಜದಾಗ. ಅವ್ರನ್ನ ಏನು ಮಾಡ್ಯಾರ, ಒಂದು ತಳ ಮಟ್ಟದಲ್ಲಿ ಅವ್ರನ್ನ ನೋಡುವಂಥ ವ್ಯವಸ್ಥೆ ನಿರ್ಮಾಣ ಆಗತ್ತೈತಿ. ಅವ್ರಿಗೆ ಅವಾಚ್ಯವಾಗಿ ಮಾತಾಡೋದು, ಜಾತಿ ನಿಂದನೆ ಮಾಡೋದು, ಈ ರೀತಿ ಬೇರೆ ಬೇರೆ ರೀತಿ ಅವ್ರನ್ನ ನಡೆಯತೈತಿ. ಆ ರೀತಿ ಆಗಬಾರ್ದಂತೆ ಈ ಮೂಲಕ ಪ್ರತಿಭಟನೆ ಮೂಲಕ ನಾವು ಏನು ಮಾಡಿದ್ವಿ, ಜಿಲ್ಲಾಧಿಕಾರಿ ಮುಖಾಂತರ ನಾವು ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅವ್ರ ಮೇಲೆ ಏನಾಗಬೇಕು, ಸೂಕ್ತವಾದ ಕ್ರಮ ಆಗ್ಬೇಕಂತ ರಾಜ್ಯಪಾಲರಿಗೆ ನಾವು ಎಲ್ಲರ OBC ಜಿಲ್ಲಾ ಘಟಕದ ಮುಖಾಂತರ ನಾನು ಆಗ್ರಹವನ್ನು ಮಾಡ್ತೇನೆ ಅಂತ ಹೇಳಿ ಒಂದೆರಡು ಮಾತು. ತಮ್ಮ ಹೆಸರು ಸರ್? ಕಾರ್ತಿಕ್ ಉಪ್ಪರ್ ಅಂತ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ವಿಭಾಗ. ಇವತ್ತು ಸಿಟಿ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಇವತ್ತು ನಾವು ರಾಜ್ಯಾದ್ಯಂತ ಸಹ ಈ ಒಂದು ಪ್ರಶ್ನೆಗಳನ್ನು ಹಾಕಿಕೊಂಡಿದ್ವಿ. ಅವರು ಏನು ಮತ್ತು ಸವಿತಾ ಸಮಾಜ ಅಂತ ಏನಂತೀವಿ, ಅವಕ್ಕೆ ಬಳಸಬಾರದಂಥ ಪದವನ್ನು ಅವರು ಬಳಕೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ವಿರುದ್ಧ ನಾವು ರಾಜ್ಯಪಾಲರು ವಿಧಾನ ಪರಿಷತ್ ಸದಸ್ಯರನ್ನು ವಜಾ ಮಾಡಬೇಕಂತೇಳಿ ನಾವು ಅವ್ರಿಗೆ ಮನವಿಯನ್ನು ಕೊಟ್ಟಿದ್ವಿ. ಅಷ್ಟೇ ಅಲ್ಲದೆ ಅವರೇನಾದರೂ ಕ್ಷಮಾಪಣೆ ಕೇಳದ ಹೋದ ಪಕ್ಷದಲ್ಲಿ ಅವ್ರ ವಿರುದ್ಧ ಪೊಲೀಸ್ ಕಂಪ್ಲೇಂಟನ್ನು ನಾವು ಹಿಂದುಳಿದ ವರ್ಗ ವಿಭಾಗದಿಂದ ವರ್ಷ ಕೊಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ನಾನು ರಾಜೀವ್ HM ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷ. ಮಾಜಿ ಸಚಿವರ ಹೇಳಿಕೆ ಹಿಂದುಳಿದ ವರ್ಗಗಳ ಮನೋಭಾವನೆಗೆ ಧಕ್ಕೆ ತರುತ್ತದೆ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದರು. ಸಮಾಜದ ಗೌರವ ಕಾಪಾಡುವ ಹೊಣೆ ಸರ್ಕಾರದ್ದೆಂದು ಹೋರಾಟಗಾರರು ಒತ್ತಾಯಿಸಿದ್ದು, ಸಿಟಿ ರವಿಯವರನ್ನ ವಿಧಾನ ಪರಿಷತ್ ಸದಸ್ಯತ್ವದಿಂದ ವಜಾ ಮಾಡುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ರೀತಿ ಆ ಸಮಾಜದ ಒಂದು ಮರ್ಯಾದೆಗೆ ಭಾಳ ಧಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ ಸಿಟಿ ರವಿಯವರು. ಅದಕ್ಕೆ ಈ ರೀತಿ ಅವ್ರು ಮುಂದೇನು ಮಾತಾಡಬಾರ್ದು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಂಡ್ವಿ. ಮತ್ತು ಆಲ್ರೆಡಿ ಈಗಾಗಲೇ ರಾಜ್ಯಪಾಲರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದೀವಿ. ಮತ್ತು ಇನ್ನು ಮುಂದೆ ಇದೇ ರೀತಿ ಅವರ ದುರ್ವರ್ತನೆ ರೀತಿ ಮಾತಾಡಿದರೆ ಮತ್ತು ನಾವು ಅವ್ರ ಮುಖಂಡರ BJP ಎಲ್ಲ ರಾಷ್ಟ್ರೀಯ ಮುಖಂಡರ ಮನೆ ಎದುರುಗಡೆ ನಾವು ಧರಣಿಯನ್ನು ಇದು ಮಾಡ್ತೀವಿ. ತಮ್ಮ ಹೆಸರು? ಕೃಷ್ಣ ಸಹ ಕಾಟಿ ಅಂತೇಳಿ, ಹುಬ್ಬಳ್ಳಿ ಧಾರವಾಡ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಕಾಂಗ್ರೆಸ್. ಸಿಟಿ ರವಿ ಅವರಿಗೆ ಬುದ್ಧಿ ಭ್ರಮಣೆಯಾಗಿದೆ. ಯಾಕಂದರೆ ಯಾವಾಗ ಬೇಕಾವಾಗ ಅವಾಚ್ಯ ಶಬ್ದಗಳನ್ನು ಮಾತಾಡ್ತಾ ಇರ್ತಾರೆ. ಹಿಂದಿನ ಸಲನೂ ಸಹ ಅವರು ಮಹಿಳೆಯರ ಬಗ್ಗೆ ಬಹಳ ಅವಮಾನಕಾರಿಯಾಗಿ ಮಾತಾಡಿದ್ರು. ಅದೇ ರೀತಿ ಈಗ ಸವಿತಾ ಸಮಾಜದ ವಿರುದ್ಧ ಅವರು ಬಹಳ ಅವಮಾನಕಾರಿಯಾಗಿ ಮಾತಾಡ್ತಾ ಇದ್ದಾರೆ. ಒಂದು ವೇಳೆ ಸವಿತಾ ಸಮಾಜ ಇಲ್ಲ ಅಂದರೆ ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ತಮ್ಮನ್ನು ತಾವು ಒಂದ್ಸಲ ಕೇಳ್ಕೊಳ್ಬೇಕು. ನಾನು ಇವತ್ತು ಸರ್ಕಾರಕ್ಕೆ ಒಂದು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಸಿಟಿ ರವಿ ಅವರನ್ನು ವಜಾಗೊಳಿಸಬೇಕು. ಹಾಗೆ ಸವಿತಾ ಸಮಾಜ ಸಹ ಅವರನ್ನು ಒಂದು ಯಾವುದೇ ಅವರ ಕ್ಷೌರ ಕಾರ್ಯವನ್ನು ಮಾಡಬಾರ್ದು ಅಂತ ನಾನು
ಕೇಳ್ತೀನಿ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಶ್ರೀಮತಿ ಗೌರಮ್ಮ ಬೆಲೋದಿ ಅಂತ ಹುಬ್ಬಳ್ಳಿ ಧಾರವಾಡ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ. ಶ್ರೀನಿಧಿ ನ್ಯೂಸ್ ಧಾರವಾಡ.